ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆ ಸಿಸಿ ಕೋಳಿನೇ ಈ ಥರದ ಆಗ್ತಾ ಇದೆ ಅಂತ ಮುಂಚಿಂದನೂ ಗಮನಕ್ಕೆ ಬರ್ತಾ ಇದೆ. ಮುಂಚಿಂದನೂ ಈ ಥರದ ನ್ಯೂಸ್ ಬರ್ತಾ ಇದೆ. ಹಿಂದೊಮ್ಮೆ 2015-16ರಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಇದೊಂದು ಪ್ರಚಾರ ಆಗಿತ್ತು. ಅದರ ನಂತರ ಇವಾಗಲೇ ಇದರ ಬೆಳಕಿಗೆ ಬರ್ತಾ ಇರುವಂಥ ವಿಷಯ. ಇಂಥವರಿಗೆ ಕಡಿವಾಣ ಹಾಕಲೇಬೇಕು. ಯಾಕೆಂತೇಳಿದ್ರೆ ಇವತ್ತು ಹೋಟೆಲ್ ಮಾಡೋದು 3-4 ಕೋಟಿ ರೂಪಾಯಿ ಬೇಕಾಗುತ್ತೆ. ಸಾಮಾನ್ಯ ಒಂದು ಮಿಲ್ಟ್ರಿ ಹೋಟೆಲ್ ಮಾಡೋದಾದರೂ 25-30 ಲಕ್ಷ ರೂಪಾಯಿ ಬೇಕಾಗತ್ತೆ. ಆ ಒಬ್ಬ ವ್ಯಕ್ತಿ ಮಾಡಿರುವಂಥ ಘಟನೆ ನೋಡಿದ್ರೆ ಇವತ್ತು ಇಡೀ ನಮ್ಮ ಹೋಟೆಲ್ ಉದ್ಯಮಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಆಗಿದೆ. ಗ್ರಾಹಕರು ಹಸಿದ ಹೊಟ್ಟೆಯಿಂದ ಬರ್ತಾರೆ, ಅಂಥವರಿಗೆ ನಾವು ಅನ್ನ ಕೊಡುವಂಥ ಕೆಲಸ ಆಗಬೇಕೇನೋ ಹೊರತು ಇಂಥ ಕೆಲಸ ಮಾಡಿದ್ರೆ ಆ ಭಗವಂತ ಕೂಡ ಮೆಚ್ಚುವಂತನಾಗಿರಲ್ಲ. ನಾನು ಕೂಡ ಇವತ್ತು 3 ಹೋಟೆಲ್ ಮಾಲೀಕ. ನಾನು ಒಬ್ಬ ಕಾರ್ಮಿಕನಾಗಿ ಮಾಲೀಕನಾಗಿದ್ದು ಇದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಯಾರು ಅಕ್ರಮ್ ಚಿಕನ್ ಸೆಂಟರ್ ಇದೆ ಅವನು ಆ ವ್ಯಕ್ತಿಯ ಮೇಲೆ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗತ್ತೆ. ಇಂಥ ಮಿಲಿಟರಿ ಹೋಟ್ಲಿಗರಿಗೆ ಏನು ಅಲ್ಲಿ ಸಂಬಂಧಪಟ್ಟಂಥ ಫುಡ್ ಆಫೀಸರು ಮತ್ತು BBMP ಆಫೀಸರು ತಕ್ಷಣ ಅದಕ್ಕೆ ಕೈಗೊಳ್ಳುವಂಥ ಕೆಲಸ ಮಾಡಬೇಕಾಗತ್ತೆ. ಇದು ಪಾಯಿಂಟು. ಯಾಕಂದರೆ ಹಸಿದ ಹೋಟೆಲ್ ಹೋಗ್ತೀವಿ, ಗ್ರಾಹಕರು ಏನೋ ಒಳ್ಳೆ ರೀತಿಯಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿರೋ ಫುಡ್ ಕೊಡ್ತಾರೆ ಬಿಡಪ್ಪ ಅಂತ ನಾವು ತೊಗೊಳ್ತೀವಿ. ₹1 ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ, ನಮಗೆ ಬೇರ್ ಮಾಡೋಕ್ಕಾಗುತ್ತಾ ಇಲ್ವಾ, ಕೊಡೋಕ್ಕಾಗುತ್ತಾ ಇಲ್ವಾ, ಇಲ್ಲ ಬಿಟ್ಟು ಬರ್ತೀವೋ ಓಕೆ, ಬಟ್ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ಅದು ಭಗವಂತ ಕೂಡ ಮೆಚ್ಚಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಎನಿವೆ ಆಹಾರ ತಜ್ಞರ ಹತ್ರ ಹೋಗ್ಬಿಡೋಣ ನೇರವಾಗಿ. ಎಡ್ವಿನ್ ರಾಜ್ ಮೇಡಮ್, ಕೇಳಿಸ್ಕೊಂಡ್ರಿ ಕೊಳೆತ ಮಾಂಸ ಅಂದರೆ ನನಗೆ ಒಂದು ಪ್ರಶ್ನೆ ಇತ್ತು. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಅವ್ರ ಹತ್ರ ಕೂಡ ಕೇಳ್ತಾ ಇದ್ದೆ, ನೀವು ಪ್ಯೂರ್ ಆಗಿರೋ ಕೋಳಿ ಕಟ್ ಮಾಡಿಸ್ತೀರಿ ಅಂದರೂ ಕೂಡ ಹೈಜಿನಿಕ್ ಆಗಿರಬೇಕು, ಅದಕ್ಕೊಂದಷ್ಟು ಪ್ರೋಸೆಸ್ಗಳಿದೆ, ಮೆಥಡ್ಗಳಿದೆ, ಅದನ್ನ ಫಾಲೋ ಮಾಡಬೇಕು ಅಂತ. ಜೊತೆಗೆ ಈ ಕ್ಷಣಕ್ಕೆ ಕಟ್ ಮಾಡಿರೋ ಮಾಂಸ ಇಷ್ಟು ಗಂಟೆಯಲ್ಲಿ ದೇಹ ಸೇರಿಬಿಡಬೇಕು, ತದನಂತರದಲ್ಲಿ ಅದು ವಿಷಾನೇ ಅನ್ನೋ ರೀತಿಯಲ್ಲಿ ನಾವು ಕೇಳ್ತಾ ಇದ್ವಿ. ತಮ್ಮ ಫಸ್ಟ್ ರಿಯಾಕ್ಷನ್ ಇದನ್ನೆಲ್ಲ ನೋಡಿದಾಗ ಎಷ್ಟು ಮಾರಕ ಅಂತ ಇದು? ಈ ವಿಡಿಯೋ ನೋಡಿದಾಗ ನನ್ಗೆ ಬಹಳ ಆಶ್ಚರ್ಯ ಆಯ್ತು. ಯಾರಿಗೂ ಜನರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಅಂತ ಅನ್ನಿಸ್ತು. ಸೊ ಇವಾಗ ನಾವು ಸಾಕಷ್ಟು ಜನರಲ್ಲಿ ಹಾಸ್ಪಿಟ್ಲಲ್ಲೂ ಬರ್ತಾರೆ, ವಾಂತಿ ಭೇದಿಯಾಗಿ ಬಂದಿರ್ತಾರೆ, ಜ್ವರ ಬಂದಿದೆ, ಆಚೆ ಊಟ ಮಾಡಿದ್ವಿ ಅಂತ. ಈಗ ಸಾಕಷ್ಟು ಜನರು ಮನೆಯಲ್ಲಿ ಕೆಲವ್ರು ಚಿಕನ್ ಮಾಡೋದಿಲ್ಲ, ಆಚೆನೆ ಚಿಕನ್ ತಿನ್ನೋ ಅಭ್ಯಾಸ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವ್ ಅನ್ಕೊಂಡಿರ್ತೀವಿ ಅದು ಬೇಸಿಗೆಗಾಲದಲ್ಲಿ ಚಿಕನ್ ಹೊರಗಿಟ್ಟು ಬೇಯಿಸಿಟ್ಟಾಗ ಅದು ಕೊಳ್ತೋಗಿತ್ತೇನೋ ಅಂತ ಕೊಳ್ತಿರೋ ಚಿಕನ್ಗಿಂತ ಈ ತರ ಸತ್ತಿರೋ ಚಿಕನ್ ತಿನ್ನೋದು ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಒಂದು ಚಿಕನ್ನ ನಾವು ಕಟ್ ಮಾಡೋದೊಂದು ರೀತಿ ನೀತಿ ಇರುತ್ತೆ. ಬಹಳಷ್ಟು ಧರ್ಮಗಳಲ್ಲೂ ಕೂಡ ನಾವು ಕೇಳಿರ್ಬೋದು, ಸತ್ತಿರೋ ಒಂದು ಇದು ಚಿಕನ್ ಆಗಿರ್ಬೋದು, ಅದನ್ನ ಬಹಳಷ್ಟು ಧರ್ಮಗಳಲ್ಲಿ ನಿಷೇಧ ಪಡಿಸಿದ್ದಾರೆ, ಅದನ್ನ ತಗೊಳ್ಳೋದಿಲ್ಲ. ಯಾಕಂದ್ರೆ ಚಿಕನ್ನ ಕಟ್ ಮಾಡಿದಾಗ, ಲೈವ್ ಚಿಕನ್ ಅದು ಜೀವಂತವಾಗಿದ್ದಾಗ ಅದಕ್ಕೆ ನೀರು ಕುಡಿಸಿ ಅದನ್ನ ಕಟ್ ಮಾಡಿದಾಗ ಅದರಿಂದ ಹೊರ ಬರುವಂತ ರಕ್ತ ಅದು ದೇಹದಿಂದ ಪೂರ್ತಿಯಾಗಿ ಹೊರ ಬರಬೇಕು. ಯಾಕಂದ್ರೆ ರಕ್ತದಲ್ಲಿ ಚಿಕನ್ಗೆ ಸೋಂಕು ಇದ್ದಿರ್ಬೋದು, ಅಥವಾ ಬ್ಯಾಕ್ಟೀರಿಯಾ, ವೈರಸ್ ಆಗಿರ್ಬೋದು, ಅಥವಾ ಟಾಕ್ಸಿನ್ಸ್, ವಿಷಕರವಾದ ಒಂದು ಟಾಕ್ಸಿನ್ಸ್, ಕೆಮಿಕಲ್ಸ್ ಏನಾದ್ರು ಇಂಜೆಕ್ಟ್ ಮಾಡಿರುವಂತ ಒಂದು ಆಂಟಿಬಯೋಟಿಕ್ ಆಗಿರ್ಬೋದು, ಅಥವಾ ಚಿಕನ್ಗೆ ಏನಾದ್ರು ಕಾಯಿಲೆ ಬಂದಾಗ ಮೆಡಿಸಿನ್ ಕೊಟ್ಟಿರ್ಬೋದು, ಅದು ಪೂರ್ತಿಯಾಗಿ ಹೊರ ಬರಬೇಕು ರಕ್ತದಿಂದ. ಸೊ ಅವಾಗ್ಲೇ ಮಾಂಸನ ಚೆನ್ನಾಗಿ ತೊಳೆದು ಅದು ಶುದ್ಧೀಕರಿಸಿದಾಗ ಅದನ್ನ ಬಳಸ್ಬೋದು. ಆದ್ರೆ ಇವ್ರು ಮಾಡ್ತಾ ಇರೋದು ಹೇಗಿರೋದು ಅಂದ್ರೆ, ಸತ್ತಿರೋ ಚಿಕನ್ ಅದು ಯಾವ ರೀತಿ ಏನಕ್ಕಾಗಿ ಸತ್ತೋಯ್ತದು, ಬಹುಶಃ ಯಾವ್ದಾರೊಂದು ಕಾಯಿಲೆ ಸೋಂಕು ತಗ್ಲಿರ್ಬೋದು, ಹಕ್ಕಿ ಜ್ವರ ಆಗಿರ್ಬೋದು, ಅಥವಾ ಸಾಲ್ಮೊನೆಲಾ ಅಥವಾ ಆಂಥ್ರಾಕ್ಸ್ ಅನ್ನೋದು, ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ತಗಲಿ ಅದು ಸತ್ತೋಗಿರ್ಬೋದು. ಸೊ ಈ ಸಮಯದಲ್ಲಿ ಏನಾಗುತ್ತೆ, ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಇದೆಲ್ಲ ಅದು ರಕ್ತದಲ್ಲಿ ಸೇರಿದಾಗ, ಅದು ಸತ್ತೋಗಿದ್ದಾಗ ಅದು ರಕ್ತ ಹೆಪ್ಪುಗಟ್ಟಿದಾಗ ಏನಾಗುತ್ತೆ, ಅದು ಮಾಂಸದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಮಾಂಸದಲ್ಲಿ ಸೇರಿದಾಗ ಅದನ್ನ ಹೊರ ತೆಗಿಯಕ್ಕಾಗಲ್ಲ, ಅದನ್ನ ಬೂದಿ ಬಣ್ಣಕ್ಕೆ ತಿರುಗುತ್ತೆ, ಅಥವಾ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಸೊ ಅದನ್ನ ನಾವು ಬಹಳ ಸುಲಭವಾಗಿ ಕಂಡುಕೊಳ್ಬಹುದು. ನಿಮ್ ಕ್ಯಾಮ್ರಾಮನ್ ಕೂಡ, ನಿಮ್ ರಿಪೋರ್ಟರ್ ಕೂಡ ಅದನ್ನ ನೋಡ್ತಾ ಇದ್ರು. ಕೊಳ್ತಿರೋದನ್ನ ನಾವು ಬಹಳ ಈಸಿಯಾಗಿ ಕಂಡುಕೊಳ್ಬಹುದು. ಆದ್ರೆ
ಅದನ್ನ ಬೇಯಿಸಿದಾಗ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದಾಗ ಫ್ರೆಶ್ ಚಿಕನ್ ಜೊತೆ ಮಿಕ್ಸ್ ಮಾಡಿದಾಗ ಗೊತ್ತಾಗೋದಿಲ್ಲ. ಸೊ ಆ ಸಮಯದಲ್ಲಿ ಇದನ್ನ ನಾವು ಸೇವನೆ ಮಾಡಿದಾಗ ಏನಾಗತ್ತೆ, ಇದು ಆರೋಗ್ಯದ ಮೇಲೆ, ಸ್ಪೆಷಲಿ ಈ ಇಮ್ಯುನಿಟಿ ಕಮ್ಮಿ ಇರೋಂಥವ್ರಿಗೆ, ವೃದ್ಧರಲ್ಲಿರ್ಬೋದು ಅಥವಾ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಮಹಿಳೆಯರಲ್ಲಿ ಇದನ್ನ ಸೇವನೆ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲಿ ಅದು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ತಕ್ಷಣವಾಗಿ ಫುಡ್ ಪಾಯ್ಸನಿಂಗ್ ಆಗಿ ಕಂಡು ಬರುತ್ತೆ. ಹೊಟ್ಟೆ ನೋವು, ಜ್ವರ, ವಾಂತಿ, ಬೇದಿ ಇವೆಲ್ಲ ನೀವು ಕೇಳ್ಬೋದು. ಸೊ ಅದನ್ನ ಫಸ್ಟ್ ಸಿಂಪ್ಟಮ್ಸ್ ಇದೇ ರಿಪೋರ್ಟ್ ಆಗುತ್ತೆ. ಅದ ನಂತರ ಅದು ವಿಪರೀತವಾಗಿ ಜಾಸ್ತಿ ಪ್ರಮಾಣದಲ್ಲಿ ತಿಂದಾಗ ಅಥವಾ ಇಮ್ಯುನಿಟಿ ಕಮ್ಮಿ ಇರೋರಲ್ಲಿ ಅದು ಮೆದುಳಿನ ಮೇಲೆ ಮತ್ತೆ ಕಿಡ್ನಿ ಮೇಲೆ ಕೂಡ ಪರಿಣಾಮ ಬೀಳ್ಬೋದು. ಸಾಕಷ್ಟು ಜನರಲ್ಲಿ ಕೆಲವು ಟೈಮ್ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿ ಡಿಹೈಡ್ರೇಟ್ ಆಗಿ ಲೂಸ್ ಮೋಷನ್ ಆಗಿ ಇವನ್ ನಿಮ್ಮ ಪ್ರಕಾರ ಇದು ಯಾವ್ದು ಪ್ರೋಸೆಸ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಗೆ? ಇದು ಯಾವ್ದು ಹೈಜಿನಿಕ್ ಆಗಿಲ್ಲ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ತಪ್ಪುಗಳಾಗ್ತಾ ಇದೆ ಇಲ್ಲಿ ಅಂತ. ಈ ಮಾಂಸ ಕಟ್ ಮಾಡೋದ್ರಿಂದ, ಸಪ್ಲೈ ಮಾಡೋದ್ರಿಂದ, ಅದನ್ನ ತಿನ್ನೋದ್ರಿಂದ ದೊಡ್ಡ ಎಫೆಕ್ಟ್ ಇದೆ ಅಂತ. ಎನಿವೆ ವಾಪಸ್ ಬರ್ತೀನಿ. ಡಾಕ್ಟರ್ ಶ್ರೀವತ್ಸ ಅವರು ಇದ್ದಾರೆ. ಡಾಕ್ಟರ್, ಇಷ್ಟೆಲ್ಲ ನೋಡಿದ ಮೇಲೆ ಇದನ್ನ ತಿಂದೋರ್ ಗತೆ ಏನು ಅಂತ, ಅಂದ್ರೆ ಆರೋಗ್ಯದ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಕಾಡುತ್ತೆ, ಯಾವೆಲ್ಲ ಸಮಸ್ಯೆಗಳು ಬರಬಹುದು ಅಂತ ನಾನು ಆಗ್ತಾನೆ ನೋಡ್ತಾ ಇದ್ದೆ. ಈ ಪನ್ನೀರ್ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಪಾನಿಪುರಿಯಲ್ಲಿ ಕಲರ್ ಮಿಕ್ಸ್ ಮಾಡ್ತಾರೆ ಅದನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಗೋಬಿ ತಿನ್ನಬೇಡಿ ಹುಷಾರಾಗಿರಿ ಅಂತ ನಮ್ಮ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ಈ ರೀತಿ ಕೊಳದ ಮಾಂಸ ತಿಂದ್ರೆ ಇನ್ನೇನಾಗಬೇಕು ನಮ್ಮ ಆರೋಗ್ಯ ಗತಿ ಅನ್ನೋದು ಪ್ರಶ್ನೆ ಇದೆ ನನಗೆ. ಸತ್ಯ ಮೇಡಮ್, ಆಕ್ಚುಲಿ ಇದೆಲ್ಲ ನೋಡ್ತಾ ಇದ್ರೆ ಇದು ಜಸ್ಟಿಫೈಬಲ್ ಅಲ್ವೇ ಅಲ್ಲ. ಅದೇ ಜೊತೆಗೆ ಲಾಸ್ಟ್ 1-2 ತಿಂಗಳಿಂದ ನಾವು ನೋಡ್ತಾ ಇದೀವಿ, ಅಡ್ಮಿಷನ್ ಆಗುವಂತ ಪೇಷಂಟ್ಸ್ ಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನಾವು ಯೂಶುವಲ್ ಆಗಿ ಈ ಸಮ್ಮರ್ ಸೀಸನ್ ಬಂದಾಗ ವೈರಲ್ ಗ್ಯಾಸ್ಟ್ರೋಎಂಟರೈಟಿಸ್, ವೈರಸ್ ಇಂದ ಬರುವಂತಹ, ನ್ಯಾಚುರಲ್ ಆಗಿ ಬರುವಂತಹ ವೈರಲ್ ಗ್ಯಾಸ್ಟ್ರೋಎಂಟರೈಟಿಸ್ ಬಗ್ಗೆ ಜಾಸ್ತಿ ನಾವು ಗಮನ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ನಾವು ನೀರನ್ನ ಕರೆಕ್ಟ್ ಆಗಿ ಸೇವನೆ ಮಾಡದೇ ಇದ್ರೆ ಅದ್ರ ಜೊತೆಗೆ ಈ ತರ ಎಕ್ಸ್ಟ್ರೀಮ್ ಹೀಟ್ಸ್ ಅಲ್ಲಿ ಕೆಲವೊಂದು ವೈರಸ್ ಗಳು ಥ್ರೈವ್ ಆಗುತ್ತೆ. ಅಂದ್ರೆ ಅವುಗಳಿಗೆ ತುಂಬಾ ನ್ಯಾಚುರಲ್ ಆಗಿ ಅವುಗಳು ಶೀಲ್ಡ್ ಆಗುತ್ತೆ. ಅಂತ ವೈರಸ್ಗಳು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಡಿಹೈಡ್ರೇಷನ್ ಆದಾಗ್ಲೋ ಅಥವಾ ಇದ್ರ ಜೊತೆಗೆ ನಾವು ನೀರಡಿಕೆ ಅಂತ ಹೇಳಿ ಎಲ್ಲಾ ರೀತಿಯ ಪೇಯಗಳನ್ನ, ಅಂದ್ರೆ ಬಿವರೇಜಸ್, ಅದನ್ನ ನಾವು ತಗೊಳ್ತಾ ಇರ್ತೀವಿ. ಸೊ ಅದರಿಂದ ಹೆಚ್ಚಾಗಿ ವೈರಲ್ ಗ್ಯಾಸ್ಟ್ರೋಎಂಟರೈಟಿಸ್ ನಾವು ನೋಡ್ತೀವಿ. ಬಟ್ ಈ ಸಲ ಈ ಸೀಸನ್ ಅಥವಾ ಲಾಸ್ಟ್ 2-3 ವರ್ಷದಿಂದ ನಾನು ಏನ್ ನೋಡ್ತಾ ಇದ್ದೀನಿ, ಅಡ್ಮಿಷನ್ ಆಗೋರಿಗೆ ನಾವು ಯೂಶುವಲ್ ಆಗಿ ವೈರಲ್ ಗ್ಯಾಸ್ಟ್ರೋಎಂಟರೈಟಿಸ್ ಇದ್ದಾಗ ಆಂಟಿಬಯೋಟಿಕ್ ಗಳನ್ನ ಉಪಯೋಗಿಸಲ್ಲ. ಅದು ಉಪಯೋಗಿಸಬಾರ್ದು ಕೂಡ. ಅನ್ನೆಸೆಸರಿ ರೆಸಿಸ್ಟೆನ್ಸ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ ಅಂತ. ಅದಕ್ಕೆ ಪಾಲಿಸಿ ಇದೆ, ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪಾಲಿಸಿ ಅಂತ ನಾವು ಕರಿತೀವಿ, ಸ್ಟಿವರ್ಡ್ಶಿಪ್ ಅಂತೀವಿ. ಇವಾಗ ಏನಾಗ್ತಿದೆ ಅಂದ್ರೆ ನಾವು ಆಂಟಿಬಯೋಟಿಕ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಅವರು ಬೇಗ ಗುಣಮುಖರಾಗಲ್ಲ. ಇದು ಯಾಕೆ ಅಂತ ನಾವು ನೋಡುವಾಗ ಮತ್ತೆ ಕೆಲವೊಂದು ನಾವು ಬ್ಲಡ್ ಸೆಲ್ಸ್ ಅನ್ನ ಚೆಕ್ ಮಾಡ್ತೀವಿ, CBC ಅಂತೀವಿ, ಕೌಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, CRP ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಎಲ್ಲಾ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ ಲಕ್ಷಣಗಳನ್ನ ಹೊಂದಿರುತ್ತೆ. ಯಾಕಂದ್ರೆ ಬರೀ ಲೂಸ್ ಮೋಷನ್ ಆದ್ರೆ ಓಕೆ, ಆದ್ರೆ ಇದು ಹೇಗೆ ಅಂದ್ರೆ ನಂಬರ್ ಆಫ್ ಲೂಸ್ ಮೋಷನ್ ಎಪಿಸೋಡ್ಸ್ ಆಗ್ಲಿ ಅಥವಾ ಡಿಹೈಡ್ರೇಷನ್ ಆಗೋದಾಗ್ಲಿ ಅಥವಾ ಕಿಡ್ನಿ ಡ್ಯಾಮೇಜ್ ಮೇಡಮ್ ಹೇಳ್ದ ಹಾಗೆ ಕಿಡ್ನಿ ಡ್ಯಾಮೇಜ್ ಆಗೋದಾಗ್ಲಿ ಅಥವಾ ಮೋಷನ್ ಜೊತೆಗೆ ಬ್ಲಡ್ ಹೋಗುವಂಥದ್ದು, ಡಿಸೆಂಟ್ರಿ ಅಂತೀವಲ್ಲ, ಅದೇ ತರ ಈ ತರದ್ದೆಲ್ಲ ಲಕ್ಷಣಗಳನ್ನ ನಾವು ಕಾಣಿಸ್ತೀವಿ. ಅಂಡ್ ಶಾಕ್ ಹೋಗ್ಬಿಡ್ತಾರೆ ಮೇಡಮ್, BP ಎಲ್ಲ ಡೌನ್ ಆಗ್ಬಿಡುತ್ತೆ. ಸೊ ಈ ತರ ಎಲ್ಲ ಆದಾಗ ನಾವು ಆಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಯೂಶುವಲ್ ಆಗಿ ಕಾಮನ್ ಆಂಟಿಬಯೋಟಿಕ್ಸ್ ನಾವೇನ್ ಯೂಸ್ ಮಾಡ್ತೀವಿ ಅಥವಾ ಫಸ್ಟ್ ಲೈನ್ ಆಂಟಿಬಯೋಟಿಕ್ಸ್ ಅವೆಲ್ಲ ವರ್ಕ್ ಆಗ್ತಾ ಇತ್ತು 1-2-3 ವರ್ಷದ ಮೊದಲು. ಇವಾಗ ಇದೆಲ್ಲ ವರ್ಕ್ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ SK ಮಂಜುನಾಥ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು, ಆಂಟಿಬಯೋಟಿಕ್ ಎಲ್ಲ ಉಪಯೋಗಿಸ್ತಾರೆ ಅಂತ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕೊಳ್ತು ಹೋದ ಚಿಕನ್ ಒಂದು ವಿಚಾರ ಆದ್ರೆ, ಈ ಆಂಟಿಬಯೋಟಿಕ್ ಅನ್ನ ಯೂಸ್ ಮಾಡುವಂತದ್ದು ಇನ್ನೊಂದು ದೊಡ್ಡ ದುರಂತ ಇದು. ಯಾಕೆ ಅಂದ್ರೆ ಈ ಆಂಟಿಬಯೋಟಿಕ್ ಅನ್ನ 4 ರೀತಿಯಲ್ಲಿ ಉಪಯೋಗಿಸ್ತಾರೆ. ಒಂದು, ಅವು ಚಿಕನ್ ಏನಾಗುತ್ತೆ, ಅವುಗಳು ತುಂಬಾ ಸೆನ್ಸಿಟಿವ್ ಪ್ರಾಣಿಗಳು ಅಥವಾ ಪೌಲ್ಟ್ರಿ ಅನ್ನೋದು ಸೆನ್ಸಿಟಿವ್, ತುಂಬಾ ಬೇಗ ಇನ್ಫೆಕ್ಷನ್ಸ್ ಆಗ್ಬಿಡತ್ತೆ. ಆತರ ಆದಾಗ ಅವುಗಳ ಎನರ್ಜಿ ಅನ್ನುವಂಥದ್ದು ಈ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ. ಹಾಗಾಗಿ ದಷ್ಟಪುಷ್ಟವಾಗಿ ಬೆಳೆಯಲ್ಲ. ಸೊ ಆಂಟಿಬಯೋಟಿಕ್ ಯೂಸ್ ಮಾಡೋದ್ರಿಂದ ಅವುಗಳ ಸೈಜ್ ಅಲ್ಲಿ ದೊಡ್ಡದಾಗತ್ತೆ. 1. 2, ಆಂಟಿಬಯೋಟಿಕ್ ಯೂಸ್ ಮಾಡೋದ್ರಿಂದ
ಇಂಟೆಸ್ಟೈನಲ್ ಲೇಯರ್ ಇದೆಯಲ್ಲ ಅದು ಸ್ಲಫ್ ಆಫ್ ಆಗ್ಬಿಟ್ಟು ತೆಳುವಾಗುತ್ತೆ, ಅವುಗಳ ಕರುಳಿನ ಲೇಯರ್ ಅನ್ನುವಂಥದ್ದು. ಹಾಗಾಗಿ ಅದರ ಜೊತೆಗೆ ಗ್ರೋತ್ ಪ್ರಮೋಟರ್ಸ್ ಏನ್ ಕೊಡ್ತಾರ ಅವರು, ಅದರಿಂದಾಗಿ ಇದು ದಪ್ಪ ಆಗುತ್ತೆ. ಸೊ ಸೈಜ್ ಅಲ್ಲಿ ದೊಡ್ಡದಾಗುತ್ತೆ.